ಎಸ್ ಸರ್, 18 ವರ್ಷ ಆದ್ಮೇಲೆ RCB ಗೆದ್ದಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೆಲೆಬ್ರೇಷನ್ ಆಗಿದೆ. ಥ್ರೂಔಟ್ ದ ವರ್ಲ್ಡ್ ಅಂಡ್ ಥ್ರೂಔಟ್ ಇಂಡಿಯಾ ಎಲ್ಲೆಲ್ಲಿ RCB ಫ್ಯಾನ್ಸ್ ಇದ್ದಾರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಸೆಲೆಬ್ರೇಷನ್ ಆಗಿದೆ. 18 ವರ್ಷ ಆದ್ಮೇಲೆ ಗೆದ್ದಿದ್ದೀವಿ, ಖುಷಿ ಇದೆ. ಸೊ ಥ್ಯಾಂಕ್ಸ್, ಅಟ್ ಲಾಸ್ಟ್ ವಿ ಕುಡ್ ಮೇಕ್ ಆಫ್ಟರ್ 18 years ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ಮಾಡಲಿ, ವಿಜಯೋತ್ಸವ ಮಾಡೋದು ಒಳ್ಳೇದಿದೆಲ್ಲ. ಈಗ ಅದ್ರ ಬಗ್ಗೆ ಈಗ ಅವ್ರು ಹೇಳಿರ್ತಕ್ಕಂಥ ನಾನು ಯಾಕೆ ಉತ್ತರ ಕೊಡ್ಲಿ ಹೇಳ್ರಿ. ಈಗ ಎಡಪಂಥಿ ಯಾರು ಬಲಪಂಥಿ ಯಾರು ಅವ್ರು ಹೇಳ್ಬೇಕಲ್ಲ. ಬಲಪಂಥಿ ಯಾರಂತೆ ನೀವು ಟಕ್ಕಂತ ಪ್ರಶ್ನೆ ಕೇಳಬೇಕು. ಬಿಡಿಸಿ ಹೇಳ್ರಿ ಸರ್, ಎಡಪಂಥಿ ಯಾರು ಬಲಪಂಥಿ ಯಾರು ನೀವು ಅವ್ರನ್ನ ಕೇಳಬೇಕು. ಅವಾಗ ಅವ್ರು ಡಿಫರೆನ್ಶಿಯೇಟ್ ಮಾಡಿ ಎಡಪಂಥಿ ಯಾರು ಬಲಪಂಥಿ ಯಾರು ಅಂದ್ರೆ ನಾವು ಹೇಳ್ಬೋದು. ಈ ಎಡಪಂಥಿ ಯಾರು, ಅವ್ರ ಎಡಪಂಥಿನಾ? ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರ ಅಲ್ಲ, ಅವ್ರು ಹೇಳಿದಾರ. ಬಲಪಂಥಿಗೆ ಯಾರು ಬರ್ತಾರೆ ಬರ್ಸ್ಕೊಂಬರ್ರಿ. ನಮ್ಮ ಬಲಪಂಥಿಗೆ ನಾವಿದೀವಿ, ಅವ್ರಿದಾರೆ. ಎಡಪಂಥಿಗೆ ಇವ್ರಿದಾರೆ, ನಾವಿದಾರೆ, ಗೊತ್ತಿಲ್ಲಲ್ಲ. ಇವೆಲ್ಲ ಮಾತಾಡೋದಕ್ಕೆ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅವ್ರು ಮಾತಾಡ್ಲಿಕ್ಕೆ ಅಧಿಕಾರ ಇದೆ, ಮಾತಾಡ್ಲಿ. ಬಟ್ ಅವ್ರು ಮಾತಾಡಕ್ಕೆ ನಾನು ಉತ್ತರ ಕೊಡೋದಾಗ ಏನು ಅರ್ಥನೇ ಇಲ್ಲ. ನನಗೆ ಕ್ಲಾರಿಟಿ ಇದ್ರೆ ಬಲಪಂಥಿ ಯಾರು ಎಡಪಂಥಿ ಯಾರು ಅವ್ರು ಕ್ಲಾರಿಟಿ ಕೊಟ್ಟರೆ ನಾನು ಮಾತಾಡ್ತೀನಿ ಮುಂದೆ. ಅವ್ರು ಬರೆದು ಬಿಡ್ಲಿ ಯಾರು ಬಲಪಂಥಿ ಆಗಿದ್ದಾರೆ ಅಂತ ಬರೀಲಿ ಅವರು. ಇದು ಬಹಳ ದೊಡ್ಡ ಡಿಬೇಟ್ ಇದೆ, ಬಲಪಂಥಿ ಯಾರು ಎಡಪಂಥಿ ಯಾರು. ಈಗ ಅಡ್ವಾಂಟೇಜ್ ಸಿಚುವೇಶನ್ ಆಗಿದೆ, ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ. ಈ ದೇಶದಲ್ಲಿ ಅದೇ ಹೇಳ್ತೀವಲ್ಲ, ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾಗಿದ್ರೆ ಪ್ರತಿಯೊಬ್ಬರು ಯುವಕರು ಪ್ರಶ್ನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಏನ್ ಪ್ರಶ್ನೆ ಮಾಡ್ಬೇಕಂದ್ರೆ ಎಕನಾಮಿಕ್ಸು, ಕೆಲಸ ಏನಾಗಿದೆ, ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಹೋಲ್ಸ್ಕೊಂಡು ನೋಡ್ಬೇಕು, ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡ್ಬೇಕು. ನೀವು ಕೂಡ ಅದರ ಬಗ್ಗೆನೇ ಚರ್ಚೆ ಮಾಡಬೇಕು, ಆಯ್ತಾ. ಈಗ LIC ದುಡ್ಡು, ಈ ದೇಶದ LIC ದುಡ್ಡು ಎಷ್ಟು ಕಂಪನಿಗಳು ಎಲ್ಲೆಲ್ಲಿ ಹೋಗಿದಾವೆ. ಅದಾನಿ ಕಂಪನಿಗಳು 70% ದುಡ್ಡು LIC ಇನ್ವೆಸ್ಟ್ಮೆಂಟ್ ಆಗಿದೆ. LIC ದುಡ್ಡು 69% ಅದಾನಿ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಬೇಡ? ಆಮೇಲೆ ನೋಡೋಣ ಎಡಪಂಥಿ ಬಲಪಂಥಿ ಆಮೇಲೆ ಮಾತಾಡೋಣ. ಇಂಥವನ್ನ ಚರ್ಚೆ ಹಿಡ್ಕೊಂಡ್ರೆ ಅವು ಗುರ್ತಾಗುತ್ತೆ, ಎಡಪಂಥಿ ಯಾರೋ ಬಲಪಂಥಿ ಯಾರು ಅಂತ ಗುರ್ತಾಗುತ್ತೆ. ಪ್ರಮುಖ ಇರ್ತಾರೆ. LIC ನಾನು ದುಡ್ಡು ಹಾಕಿ ನೀವು ದುಡ್ಡು ಹಾಕಿರಿ, ಹೌದಲ್ರಿ? ಇರ್ತಕ್ಕಂಥ 13 ಲಕ್ಷ ದುಡ್ಡು ವ್ಯವಸ್ಥೆಯಲ್ಲಿ 13 ಲಕ್ಷ ದುಡ್ಡು ಇಲ್ಲಿವರೆಗೆ ನನ್ನ ಪ್ರಕಾರ ನಾನು ಓದಿರ್ತಕ್ಕಂಥ ನನಗೆ ಮಾಹಿತಿ ಇರ್ತಕ್ಕ ಪ್ರಕಾರ ಇನ್ವೆಸ್ಟ್ಮೆಂಟ್ ಆಗಿದೆ. ಅದಾಗ 78% ಬರೀ ಅದಾನಿ ಅಂಬಾನಿ ಗ್ರೂಪಿಗೆ ಹೋಗಿದೆ ದುಡ್ಡು. ಯಾರು ದುಡ್ಡು ಇದು? ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು, ಜನಕ್ಕೆ ಗುರ್ತಾಗಬೇಕು. ಸಾರ್ವಜನಿಕ ಓದ್ ಕಲ್ತ ಹುಡುಗರು ಗುರ್ತಾಗಬೇಕು, ಡಿಗ್ರಿ ಓದ ಹುಡುಗರು ಗುರ್ತಾಗಬೇಕು. ಅವಾಗ ಏನಾಗುತ್ತೆ, ಅವಾಗ ಮಜಾ ಬರ್ತದೆ. ಈ ದೇಶದಲ್ಲಿ ಚರ್ಚೆ ಆಗ್ಬೇಕು, ವ್ಯಾಪಕವಾಗಿ ಚರ್ಚೆ ಆಗ್ಬೇಕು. ಯಾಕಂದ್ರೆ ಈ ದೇಶ ನಡಿಬೇಕಾಗಿದ್ರೆ ಇದು BJP ದುಡ್ಡಲ್ಲ, ಇದೇನು ಕಾಂಗ್ರೆಸ್ ದುಡ್ಡಲ್ಲ. ಇವ್ರು ಯಾರು, ನಾವೇನು ಸ್ವಂತ ಮನೆ ತಂದು ದುಡ್ಡು ಹಾಕಲ್ಲ, ಇವ್ರ ದುಡ್ಡೇ ನಾವು ಕೊಡೋದು. ಸೊ ಈ ತರದ ವ್ಯವಸ್ಥೆಗಳು ಚರ್ಚೆಗಳು ಬಂದಾಗ ಇದ್ರ ಮೇಲೆ ಅದಾದ್ಮೇಲೆ ಎಡಪಂಥಿ ಬಲಪಂಥಿ ಮಾತಾಡೋಣಂತೆ. ಇಂಥ ಚರ್ಚೆಗಳು ಆಗ್ಬೇಕು. ಇವತ್ತು ಸೌತ್ ಕೊರಿಯಾನಾಗ ಏನ್ ನಡೀತಾ ಇದೆ, ಜಪಾನಾಗ ಏನ್ ನಡೀತಾ ಇದೆ, ಚೈನಾನಾಗ ಏನ್ ನಡೀತಾ ಇದೆ, ವಿಶ್ವದಲ್ಲಿ ಯಾವ ದೇಶಗಳು ಏನೇನ್ ಮಾಡ್ತಾ ಇದಾವೆ, ಇದ್ರ ಬಗ್ಗೆ. ಯಾಕಂದ್ರೆ ಯಂಗರ್ ಜನರೇಷನ್ಗೆ ಹೇಗ್ ಬೇಕು ಚರ್ಚೆ? ಯಂಗರ್ ಜನರೇಷನ್ಗೆ ಏನ್ ಬೇಕು ಚರ್ಚೆ? 100 ದಿನ IPL ತೋರ್ಸೋದು, 100 ದಿನ ಹಬ್ಬಗಳು ಮಾಡಿಸೋದು, 100 ದಿನ ಸೆಲೆಬ್ರೇಷನ್ಸ್ ಮಾಡಿಸೋದು, 100 ದಿನ ಕಾಂಟ್ರವರ್ಸಿಗೆ ಇಟ್ಬಿಡೋದು. ಮೇಲ್ ಇಶ್ಯೂಗಳು ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬರಲಿ ಹೋಗ್ಲಿ, ಮೇನ್ ಇಶ್ಯೂಸ್ಗಳು ನಾವು ಚರ್ಚೆ ಮಾಡ್ಬೇಕಂಬುದು ನಮ್ಮ ವಾದ. ನಾವು ಇವತ್ತುವರೆಗೆ ಯಾರಿಗೆ ಅಗೌರವಾಗಿ ಮಾತನಾಡೋದಾಗಿರ್ಲಿ ನಾವು ಮಾಡೋದಿಲ್ಲ. ನಾನು ಅದು ಅಂತ ಆಟಿಟ್ಯೂಡ್ ನನ್ನಲ್ಲಿಲ್ಲ. ನಾವೇನ್ ಹೇಳೋದಂತಂದ್ರೆ ಚರ್ಚೆಗಳು ಆಗ್ಬೇಕು, ಒಳ್ಳೆ ರೀತಿಯಾದ ಚರ್ಚೆ ಆಗ್ಬೇಕು ಅನ್ನೋದೇ ನಮ್ಮ ವಾದ. ಸೊ ಹೇಳಿ. ಜನೌಷಧಿ ವಿಷಯದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಒಂದು ಪ್ರಧಾನಿ ಹೆಸರು ಇರೋ ಕಾರಣಕ್ಕಾಗಿ ಅವನ್ನ ಸರ್ಕಾರಿ ಆಸ್ಪತ್ರೆಗಳನ್ನು ತೆಗಿತಾ ಇದ್ದಾರೆ. ಏನ್ ಜನೌಷಧಿ? ಜನೌಷಧಿ ಸರ್ಕಾರಿ ಆಸ್ಪತ್ರೆ ಅಲ್ಲ, ಅವ್ರಿಗೆ ಹೇಳ್ಬೇಕು. ಜನೌಷಧಿ ಕಾರ್ಯಕ್ಕೆ ನನಗೆ ಮಾಹಿತಿ ಇಲ್ಲ, ನಾನು ಮಾಹಿತಿ ತಗೊಂಡು ಹೇಳ್ತೀನಿ. ಯಾಕಂದ್ರೆ ನಾನು ಮಾಹಿತಿ ಇಲ್ಲ ಸುಮ್ಮನೆ ಮಾತಾಡೋದಾಗ ಅರ್ಥ ಇಲ್ಲ. ಕನ್ಸರ್ನ್ ಮಿನಿಸ್ಟರ್ ನೀವು ಕೇಳ್ರಿ. ಯಾಕಂದ್ರೆ ಎಲ್ಲ ಇಲಾಖೆಗೆ ನಾನು ಸಂಪೂರ್ಣ ನಾಲೆಜ್ ಇರ್ಲಿಕ್ಕಿಲ್ಲ. ನೀವು ಅವ್ರನ್ನ ಕೇಳಿ ನೋಡಿ, ತೆಗಿ ಕಾರಣ ಏನಿದೆ, ಇಡ್ಲಿಕ್ಕೆ ಕಾರಣ ಏನಿದೆ, ಅವರು ಇದ್ದು ಏನ್ ಕಾರಣ ಅದು ಹೇಳ್ಬೇಕಲ್ಲ. ಈಗ ಇದ್ದು ಅಂದ್ಮೇಲೆ ಅವ್ರು ಹೇಳ್ಬೇಕು, ಜನೌಷಧಿಯಿಂದ ಇಷ್ಟೆಲ್ಲ ಆಗಿತ್ತು, ಎದಕ್ಕೆ ತೆಗ್ದಾರ ಅಂತ ಹೇಳ್ಬೇಕು. ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ, ನಾನು ಸುಮ್ಮನೆ ಹೇಳಕ್ ಹೋಗೋದಿಲ್ಲ. ಅದಕ್ಕಾಗಿ ಈ ತರ ಪ್ರಶ್ನೆಗಳಿಗೆ ನಾವು ಉತ್ತರಗಳು ಕೊಟ್ಕೊಂಡು ಹೋಗೋಣಂತೆ. ಬಟ್ ಆದ್ರೆ ಮೇಲ್ ಉದ್ದೇಶ ಏನಂತಂದ್ರೆ ಯಾವಾಗ್ಲೂ ಚರ್ಚೆ ಆಗ್ಬೇಕು. ಇದನ್ನ ಒಳ್ಳೆ ವಿಷಯನೇ ಇರಲಿ, ಚರ್ಚೆ ಆಗ್ಲಿ, ಅದಕ್ಕೇನಿದೆ ತೊಂದರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ಗಳೇ ಸಿಗ್ತಾ ಇಲ್ಲ. ಒಂದ್ ಕಡೆ ಬಡವರಿಗೆ ಕಡಿಮೆ ದರದಲ್ಲಿ ಜನೌಷಧಿ ಕೇಂದ್ರದಲ್ಲಿ ಔಷಧ ಸಿಗ್ತಾ ಇದೆ, ಅವನು ಮುಚ್ಚಿದ್ರೆ ಹೆಂಗೆ ಅಂತ ಯಾರು ಹೇಳಿದ್ರೆ ನಿಮಗೆ? ಅವ್ರು ಹೇಳ್ಬಿಟ್ರೆ ಫೈನಲ್ ಅಲ್ಲ. ಅಲಿಗೇಷನ್ ಮಾಡಕ್ಕೆ ಅಲ್ಲಿ ನೋಡ್ರಿ, ನಾನು ಇಲ್ಲಿ SL ಬಂದಿನಿ, ಕಿಮ್ಸಿಗೆ ನಾನು ರೆಗ್ಯುಲರ್ ಆಗಿ ಬರ್ತೀನಿ. ಪ್ರತಿ ಆಸ್ಪತ್ರೆಯಲ್ಲಿ ಏನೋ ಅಲಿಗೇಷನ್ಸ್ ಇದ್ರೆ ಕನ್ಸರ್ನ್ ಮಿನಿಸ್ಟರ್, ಕನ್ಸರ್ನ್ ಸೆಕ್ರೆಟರಿ ಇದೆ, ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇದೆ. ನಿಮ್ ಸರ್ಕಾರ ನಮ್ಮ ಸರ್ಕಾರ ಯಾವುದೇ ಸರ್ಕಾರ ಇದ್ರು ಯಾಕೆ ಹಂಗ್ ಮಾಡ್ತಾರೆ? ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದು ಯಾಕೆ ಹಂಗ್ ಮಾಡ್ತಾರೆ ಹೇಳ್ರಿ? ಯಾವೊಬ್ಬ ರಾಜಕಾರಣಿ ಯಾವುದೇ ಒಂದು ಪಾರ್ಟಿ ಹಂಗ್ ಮಾಡ್ಲಿಕ್ಕಿಲ್ಲ. ಸೊ ಅದಕ್ಕೆ ಏನ್ ಲೋಪದೋಷಗಳು ಏನಿದಾವೆ, ಕನ್ಸರ್ನ್ ಮಿನಿಸ್ಟರ್ ನೀವು ಮಾತಾಡೋದ್ರ ಬಗ್ಗೆ ಉತ್ತರ ಬರುತ್ತೆ. ನನಗೆ ಮಾಹಿತಿ ಇಲ್ಲ, ಬೇಕಾದ್ರೆ ಕೇಳ್ಕೊಂಡು ಹೇಳಂದ್ರೆ ಹೇಳ್ತೀನಿ ನಿಮಗೆ.
ಸರ್, ಈಗ ಹಳೆ ಹುಬ್ಳಿ ಪ್ರಕರಣ ಸಂಬಂಧಪಟ್ಟಂತೆ ಮೊನ್ನೆ ಹೈಕೋರ್ಟ್ ಇಂದ ಸ್ಕ್ವಾಶ್ ಆಗಿದೆ. ಆದ್ರೂ ಅದರಲ್ಲಿ ಭಾಗಿಯಾದಂತವ್ರು ದೊಂಬಿ ಮಾಡಿದಂತವ್ರನ್ನ ಅಮಾಯಕರ ಅನ್ನೋದು ಎಷ್ಟು ಮಟ್ಟಿಗೆ ಸರ್? ಯಾವುದು ನಮ್ಮ ಶಾಲೆ ಆಗಿದ್ದೀರಿ ಆ ತರ ಸುಪ್ರೀಂ ಕೋರ್ಟ್ ಎಷ್ಟೋ ಓವರ್ ರೂಲ್ ಮಾಡಿದಲ್ಲ, ಆಗಿದೆ. ಈಗ ನಮ್ ತೊಗೊಂಡಿರ್ತಕ್ಕಂಥ ಡಿಸಿಷನ್ ಹೈಕೋರ್ಟ್ ಆದ್ರೆ ಸರ್ಕಾರ ಮುಂದೆ ಸುಪ್ರೀಂ ಕೋರ್ಟಿಗೆ ಚಾಲೆಂಜ್ ಮಾಡಬೇಕು ಬೇಡ, ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನಮ್ ನಿರ್ಣಯ ತೊಗೊಂಡಿರ್ತಕ್ಕಂಥ ಸರ್ಕಾರ ನಿರ್ಣಯವನ್ನು ಹೋಗಿ ಚಾಲೆಂಜ್ ಮಾಡಿದ್ದಾರೆ ಹೈಕೋರ್ಟ್ ತೀರ್ಪು ತಪ್ಪಂತ ಕೊಟ್ಟಿದ್ದಾರೆ, ಅದು ಒಪ್ಕೋಬೇಕಾಗತ್ತೆ. ಅದು ಮುಂದೆ ಬಿಟ್ಟಿರ್ತಕ್ಕಂಥ ಸರ್ಕಾರ ಹೋಗ್ಬೇಕಾ ಹೋಗ್ಬಾರ್ದಾ, ಕೇಂದ್ರ ಸರ್ಕಾರದ ಎಷ್ಟೋ ನಿರ್ಣಯಗಳು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದೆ. ಅದು ಗೊತ್ತಿಲ್ಲ, ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನಾನು ಮಾತಾಡ್ತೀನಿ. ಸಾರ್ವಜನಿಕ ಆಸ್ತಿ ಪಾಸ್ತಿ ಎಲ್ಲ ಹಾನಿ ಮಾಡಿದ್ರು, ಅವರೆಲ್ಲ ಅಮಾಯಕರು ಅಲ್ರಿ. ಈಗ ಅದೇ ಹೇಳ್ತಿರೋದು, ನೀವು ಒಂದೇ ಪರ್ಟಿಕ್ಯುಲರ್ ಕೇಳ್ತೀರಿ. ಇಂಥ ಇನ್ಸಿಡೆಂಟ್ಗಳು ಆದಾಗ ಸಾರ್ವಜನಿಕರ ಆಸ್ತಿ ಪಾಸ್ತಿ ಬಹಳ ಸಲ ಆಗಿದಾವೆ. ನೀವು ಒಂದೇ ಒಂದು ಪರ್ಟಿಕ್ಯುಲರ್ ಕೇಳಕತ್ತೀರಿ, ಗುರ್ತಾಯ್ತು ನೀವು ಹೇಳೋದು. ಈಗ ಅವ್ರ ಕಾಲದಲ್ಲಿ ಕೂಡ ಬಹಳ ಸಲ ಕೇಸ್ ತೆಗೆದಿದ್ದಾರೆ, ಕರೆಕ್ಟ್ ಹೌದಿಲ್ಲ? ನಮ್ಮ ಕಾಲದಾಗೂ ಕೇಸ್ ತೆಗೆದಿದ್ದೀವಿ. ಕೇಸ್ ಹಾಕಲಿಗೆ ಇದಕ್ಕೆ ಕೇಸ್ ಹಾಕಿದ್ರೆ ಯಾಕೆ? ಅವ್ರ ಕಾಲದಲ್ಲಿ ಕೇಸ್ ಹಾಕಿದ್ರೆ ಏನು? ಮತ್ತೆ ಆಸ್ತಿ ಪಾಸ್ತಿ, ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಗಿತ್ತಾನೆ ಕೇಸ್ ಹಾಕಿರೋದು. ಅದಾದ್ಮೇಲೆ ಮತ್ತೆ ಸರ್ಕಾರ ಯೂಶಲಿ ಎಲ್ಲ ಸರ್ಕಾರಗಳು ಬಂದಾಗ ಅವ್ರವ್ರಿಗೆ ಅಧಿಕಾರ ಇರ್ತದೆ, ಮಾಡ್ತಾರೆ, ಕಾನೂನುಬದ್ಧವಾಗಿ ಮಾಡ್ತಾರೆ. ಕಾನೂನುಬದ್ಧವಾಗಿಲ್ಲ ಅಂತಂದ್ರೆ ಅದ್ರಾಗ ಏನಾದ್ರು ಪ್ರೊಸೀಜರ್ ಲ್ಯಾಬ್ಸ್ ಇತ್ತಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸಿನ್ಸ್ ದ ಮ್ಯಾಟರ್ ಹ್ಯಾಸ್ ಆಲ್ರೆಡಿ ಡಿಕ್ಲೇರ್ಡ್ ಬೈ ದ ಹೈಕೋರ್ಟ್, ಸೊ ಗವರ್ಮೆಂಟ್ ಇನ್ ಇಟ್ಸ್ ವಿಸ್ಡಮ್ ಇಟ್ ವಿಲ್ ಟೇಕ್ ಅ ಕಾಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.